ಸರ್ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇದ್ದಾರೆ ಸರ್, ಈಗ 5 lakhs ಒಳಗಡೆ ನಮಗೆ ಒಂದು ಕಾರ್ ಕೊಡಿ, ಒಳ್ಳೆ ಕ್ವಾಲಿಟಿ ಇದು. ಸರ್ 5 lakhs ಒಳಗಡೆ ಇವತ್ತು ತುಂಬಾ ಕಾರ್ ಇದೆ ನೋಡ್ಸೋಣ. ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ, ಡೀಸೆಲ್ ಇದೆ. ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಇದು 2017 ಪೋಲೋ GT. ಇದು 1.2 ಇದು 1.2 ಲೀಟರ್ ಇದೆ. ನೆಗೋಷಿಯಬಲ್ ಆಗುತ್ತೆ, ಕಸ್ಟಮರ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. ಆಫ್ಟರ್ ಮಾರ್ಕೆಟ್ ತುಂಬಾ ಫಿಟ್ಮೆಂಟ್ಸ್ ಇದೆ, ಅಲಾಯ್ಸ್, ಎಕ್ಸಾಸ್ಟ್ ಇದೆ, ಕಾರ್ಬನ್ ಫೈಬರ್ ಸಿಸ್ಟಮ್ ಇದಿದೆ, ಮಿರರ್ ಇಂಡಿಕೇಟರ್ ಇದೆ. ಆಫ್ಟರ್ ಮಾರ್ಕೆಟ್ ತುಂಬಾ ಫಿಟ್ಮೆಂಟ್ಸ್ ಇದೆ. 2,85,000 ಸರ್. 2,85,000 ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್ ಇದೆ ಸರ್. ಆಲ್ ದ ಪ್ರೈಸ್ ಏನೇನು ಹೇಳಿದ್ದೀನಿ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾವುದು ಫೈನಲೈಸ್ ಪ್ರೈಸ್ ಯಾವುದು ಇಲ್ಲ, ಫೈನಲ್ ಪ್ರೈಸ್ ಯಾವುದು ಹೇಳಿಲ್ಲ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನಿಮಗೆ ಗೊತ್ತಿರುತ್ತೆ ಇವತ್ತು ನಾವು ತಮ್ಮನೇಲೆಲ್ಲ ನಿಮ್ಗೆ ಹಾಕಿರ್ತೀನಿ, ಕಾಸ್ ಪ್ಲಸ್ಗೆ ಯೂಸ್ ಕಾರ್ ಶೋರೂಮ್ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೀ ಬಂದು ನದೀಮ್ ಸರ್ ಅವರು ಇದ್ದಾರೆ. ಬನ್ನಿ ಫಸ್ಟ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಾಯ್ ಸರ್. ಹಾಯ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್ ಲಾಸ್ಟ್ ವಿಡಿಯೋ? ಗುಡ್ ಸರ್, ಗುಡ್ ರೆಸ್ಪಾನ್ಸ್ ಬಂದಿದೆ, ಚೆನ್ನಾಗಿ. ಓಕೆ ಸರ್. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇದ್ದಾರೆ ಸರ್, ಈಗ 5 lakhs ಒಳಗಡೆ ನಮಗೆ ಒಂದು ಕಾರ್ ಕೊಡಿ, ಒಳ್ಳೆ ಕ್ವಾಲಿಟಿ ಇದು. ಸೊ ಅವ್ರಿಗೆಲ್ಲ ಏನಾದರೂ ಒಂದು ಕಂಟೆಂಟ್ ಕರೆಕ್ಟ್ ಆಗಿರುತ್ತಾ ಸರ್ ಇದು? ಸರ್ 5 lakhs ಒಳಗಡೆ ಇವತ್ತು ತುಂಬಾ ಕಾರ್ ಇದೆ ನೋಡ್ಸೋಣ. ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ, ಡೀಸೆಲ್ ಇದೆ, ತುಂಬಾ ಗಾಡಿಗಳಿದೆ ನೋಡ್ಸೋಣ. ಡೀಟೇಲ್ ಆಗಿ ನಿಮಗೆ ಡೆಮೋ ಕೊಡ್ತೀನಿ. ಅಂಡ್ ಲೋನ್ ಎಲ್ಲ ಸರ್ ಆಫ್ಟರ್ 12 ಇಲ್ಲ ಎಲ್ಲ ಗಾಡಿಗೂ ಲೋನ್? ಆಫ್ಟರ್ 2012 ಅಬೌವ್ ಎನಿ ಮಾಡೆಲ್ಗೆ ನಿಮಗೆ ಲೋನ್ ಸಿಗುತ್ತೆ. ಸೂಪರ್ ಸರ್. ಲೊಕೇಶನ್ ಸರ್ ಎಲ್ಲಿ ಬರುತ್ತೆ? ಲೊಕೇಶನ್ ಮುಂದೆ ಇದು ನಿಮಗೆ ಸೋನಿ ವರ್ಲ್ಡ್ ಸಿಗ್ನಲ್ ರೈಟ್ ಬಿಹೈಂಡ್ ಮನೆ ವರ್ಕ್ ಶೋರೂಮ್ ಇದೆ. ನೆಕ್ಸ್ಟ್ ಏತರ್ ಸರ್ವಿಸ್. ಸೂಪರ್ ಸರ್. ಕೋರಮಂಗಲ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಫೇಮಸ್ ಮಿಡಲ್ ಆಫ್ ದ ಸಿಟಿ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಆಗಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಪೋಲೋ 2013 ಮಾಡಲು, ಡೀಸೆಲ್ ಇದು, ಹೈಲೈನ್ ಪ್ಲಸ್ ಟಾಪ್ ಎಂಡ್ ಮ್ಯಾನ್ಯುವಲ್ ವೇರಿಯಂಟು, ಸಿಂಗಲ್ ಓನರ್ ಸರ್. ಇದು 85,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಕಂಪ್ನಿ ಸರ್ವಿಸ್, ರಿಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಗ್ರೇ ಕಲರ್, ಎಲಿಫೆಂಟ್ ಗ್ರೇ ಅಂತಾರೆ ಈ ಕಲರ್ಗೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇನ್ಸ್ಟಾಲ್ ಮಾಡಿದೆ ಸರ್. ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ರೀಸೆಂಟ್ಲಿ ವೆಹಿಕಲ್ ಸರ್ವಿಸ್ ಆಗಿದೆ ಅಥರೈಸ್ ವೋಕ್ಸ್ವ್ಯಾಗನ್ ಶೋರೂಮ್ನಲ್ಲಿ. ಡೀಸೆಲ್ ಸರ್, ಇದು ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು. ಇದು ಆಸ್ಕಿಂಗ್ ಪ್ರೈಸ್ ಬಂದು 4,35,000. ನೆಗೋಷಿಯಬಲ್ ಮಾಡ್ಕೊಡೋಣ, ಕಸ್ಟಮರ್ ಮುಂದೆ ಬಂದು. ಯಾರಾದರೂ ಒಂದು ಫಿಯಟ್ ಪೊಂಟೋ ಹುಡುಕ್ತಾ ಇದ್ರೆ ನೋಡಿ, ಒಂದು ವೈಟ್ ಕಲರ್ ಒಳ್ಳೆ ಕಂಡೀಷನ್ ಅಲ್ಲಿ ಇರೋದು ಒಂದಿದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಪುಂಟೋ 2013 ಮಾಡಲು, ವೇರಿಯಂಟ್ ಬಂದು ಡೈನಾಮಿಕ್. ಇದು ಡೀಸೆಲ್ ವೇರಿಯಂಟು, ಕಿಲೋಮೀಟರ್ 82,000 ನೋಡಿದೆ. ನಂಬರ್ ಆಫ್ ಓನರ್ ಬಂದು ಸೆಕೆಂಡ್ ಓನರು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸರ್ ಇದು ಪ್ರೈಸ್ ಬಂದು ನಿಮಗೆ 2,85,000. 2,85,000 ಸರ್? 2,85,000 ನೆಗೋಷಿಯಬಲ್ ಇದೆ. ಟಿಲ್ ನೋ ಎಲ್ಲ ಶೋರೂಮ್ನಲ್ಲಿ ಸರ್ವಿಸ್ ಆಗಿದೆ ಸರ್. ಇದು ವೆಹಿಕಲ್ ಇದು ವಿತ್ ಸರ್ವಿಸ್ ರೆಕಾರ್ಡ್ ಜೊತೆ ಇದೆ. ವೀಕ್ಷಕರೇ, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್, ಇದು ಡೀಟೇಲ್ಸ್. ಇದು ಡೀಟೇಲ್ಸ್ ಬಂದು 2012 ಮಾಡಲು, ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲು, ಆಟೋಮೆಟಿಕ್ ಪೆಟ್ರೋಲ್. ಸರ್ ಜಸ್ಟ್ 30,000 ಕಿಲೋಮೀಟರ್ಸ್ ಓಡಿದೆ. ಇದು ವಿತ್ ಕಂಪ್ನಿ ರೆಕಾರ್ಡ್ ಇದೆ, ನಿಮ್ಮ ಹತ್ರ ಸಿಗುತ್ತೆ ನಿಮಗೆ. 30,000 ಕಿಲೋಮೀಟರ್ಸ್ ಓಡಿದೆ. ಇದು ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್, ಪೆಟ್ರೋಲ್. ಓಕೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು 4,35,000. ನೆಗೋಷಿಯಬಲ್ ಮಾಡ್ಕೊಡೋಣ, ಕಸ್ಟಮರ್ ಬಂದ್ರೆ. 4,30,000 ನೋಡ್ಬೋದು. ಅಂಡ್ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರೇ ಆಗಿದೆ, ನೋಡ್ಬೋದು. ಗಾಡಿ ಕಂಪ್ನಿ ಸರ್ವಿಸ್ ಹಿಸ್ಟ್ರಿ ಜೊತೆ ಸಿಗುತ್ತೆ ನಿಮಗೆ. ಬರೀ 30,000 ಕಿಲೋಮೀಟರ್ಸ್ ಓಡಿದೆ ಇದು. ಓಕೆ ಸರ್. ಅಂಡ್ ವೀಕ್ಷಕರೇ, ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ A-Star ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು A-Star 2012 ಮಾಡಲು, VXI ಆಟೋಮೆಟಿಕ್. ಇದು ಪೆಟ್ರೋಲ್ ವೇರಿಯಂಟು, 50,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು ಸಿಂಗಲ್ ಓನರ್, ಆಟೋಮೆಟಿಕ್ VXI ವಿತ್ ABS. ಇದು ಓಕೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಇದು ಆಸ್ಕಿಂಗ್ ಪ್ರೈಸ್ ಬಂದು 2,65,000. ನೆಗೋಷಿಯಬಲ್ ಇದೆ ಸರ್, ನೆಗೋಷಿಯಬಲ್ ಮಾಡ್ಕೊಡೋಣ. 2,65,000 ಓನರ್ ಸರ್. ಇದು ಸಿಂಗಲ್ ಓನರ್, ಸಿಂಗಲ್ ಓನರೇ ಬರುತ್ತೆ, ಚೆಕ್ ಮಾಡ್ಬೋದು. ಯಾರಾದರೂ 2,65,000 2 lakh ರೇಂಜ್ ಏನಾದರೂ ವೆಹಿಕಲ್ ಹುಡುಕ್ತಾ ಇದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಫಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬಲೆನೋ ಇದೆ ಸರ್, ಇದು ಡೀಟೇಲ್ಸ್ ಎಲ್ಲ. ಸರ್ ಇದು 2017 ಬಲಿನೋ ಪೆಟ್ರೋಲ್ ಆಲ್ಫಾ ವೇರಿಯಂಟ್. ಇದು ಟಾಪ್ ಎಂಡ್ ಮಾಡಲು, ಬ್ಲೂ ಕಲರು,
ನಿಮ್ಗೆ ಆಲ್ಮೋಸ್ಟ್ ಆಲ್ ಫೀಚರ್ಸ್ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ನಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಎಲ್ಲ ಬರುತ್ತೆ. ಸೇಫ್ಟಿ ಫೀಚರ್ಸ್ ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಆಡಿಯೋ ಕಂಟ್ರೋಲ್ನ ಸ್ಟೀರಿಂಗ್ ವೀಲು, ಅಲಾಯ್ ವೀಲ್ಸು, ರೇರ್ ಡಿಫಾಗರ್, ರೇರ್ ವೈಫರು. 2017 ಆಲ್ಫಾ ಪುಷ್ ಬಟನ್ ಸ್ಟಾರ್ಟ್. ಇದು ಪೆಟ್ರೋಲ್ ಸಿಂಗಲ್ ಓನರು. ಕಿಲೋಮೀಟರ್ ಓಡಿರೋದು ವಿತ್ ಕಂಪ್ನಿ ರೆಕಾರ್ಡ್ ಬಂದಿದ್ದು 1,17,000 ಓಡಿದೆ. ರೀಸೆಂಟ್ಲಿ ಸರ್ವಿಸ್ ಆಗಿದೆ ಇದು 1,15,000ಗೆ. ಅದು ಆಸ್ಕಿಂಗ್ ಪ್ರೈಸ್ ಬಂದು ನಮ್ಮ ಹತ್ರ 6,80,000. 6,80,000 ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು? ಫೈನಲ್ ಟು ಫೈನಲ್ ಕಸ್ಟಮರ್ ಬಂದು ಮುಂದೆ ಕೂತ್ಕೊಂಡ್ರೆ ಟೇಬಲ್ನಲ್ಲಿ ಮಾತಾಡಿ ಕ್ಲೋಸ್ ಮಾಡೋಣ. ಓಕೆ, ಡೈರೆಕ್ಟ್ ಬರಬೇಕಾದ್ರೆ ಡೈರೆಕ್ಟ್ ಓಕೆ. ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Hyundai i20 ಇದೆ ಸರ್. ಇದು ಡೀಟೇಲ್ಸ್. ಇದು Hyundai i20 ಆಸ್ಟಾ ಆಪ್ಷನಲ್ ವಿತ್ ಸನ್ರೂಫ್ ಬರುತ್ತೆ. ಓಕೆ, ಸನ್ರೂಫ್ ವಿತ್ 8 ಏರ್ ಬ್ಯಾಗ್ಸ್ ಆಪ್ಷನಲ್. ಇದು ಪುಷ್ ಸ್ಟಾರ್ಟ್ ಬಟನ್, ಮ್ಯಾಗ್ವಿಲ್, ಫ್ರಂಟ್ ಫಾಗ್ಲಮ್, ರೇರ್ ಡಿಫಾಗರು ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲ್ಡ್ ಇದೆ. ಇದು ಸನ್ರೂಫ್ ಬಂದು ತುಂಬಾ ರೇರ್ ನಿಮ್ಗೆ i20 ಸಿಗೋದು. ವಿತ್ ಸನ್ರೂಫ್ ಇದೆ, 8 ಏರ್ ಬ್ಯಾಗ್, ನಿಮಗೆ ಸೇಫ್ಟಿ ಫೀಚರ್ಸ್ ಇದೆ. ಇದು ಸೆಕೆಂಡ್ ಓನರು 85,000 ಕಿಲೋಮೀಟರ್ಸ್ ಓಡಿದೆ ಸರ್. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು 3,65,000. ಕಸ್ಟಮರ್ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. 3,65,000 ಡೈರೆಕ್ಟ್ ಬನ್ನಿ, ಇನ್ನ ನೆಗೋಷಿಯಬಲ್. ಡೀಸೆಲ್ ಬರುತ್ತೆ, ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇಂಜಿನ್. ಓಕೆ, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Volkswagen Polo GT ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ. ಇದು 2017 Polo GT 1.2 ಲೀಟ್ರು ಆಟೋಮೆಟಿಕ್, ವೈಟ್ ಕಲರ್, ಟಫೆಟಾ ವೈಟ್ ಅಂತಾರೆ ಇದ್ರಿಗೆ ಕಲರ್ಗೆ. ಓಕೆ, ನಿಮಗೆ ಕಿಲೋಮೀಟರ್ ಬಂದು 82,000 ನೋಡಿದೆ ವಿತ್ ಕಂಪ್ನಿ ರೆಕಾರ್ಡೆಡ್ ಸರ್ವಿಸು. ನಂಬರ್ ಆಫ್ ಓನರ್ ಬಂದು ಸೆಕೆಂಡ್ ಓನರ್. ಇದು ಟೈರ್ಸ್ ಕಂಡೀಷನ್ ಬಂದು ನಿಮ್ಗೆ ಆಲ್ಮೋಸ್ಟ್ ಇದು 80% ಇದೆ ಸರ್. ಇದರ ಆಸ್ಕಿಂಗ್ ಪ್ರೈಸ್ ಬಂದು ನಮ್ಮ ಹತ್ರ ಬಂದು 7,80,000. ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. 7,80,000. ಓಕೆ, ಸೊ ಇದು ಪೆಟ್ರೋಲ್ ಇಂಜಿನ್ ಆಗಿದೆ. ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್. ಇದು 1.2. ಇದು 1.2 ಲೀಟರ್ ಇಂಜಿನ್. ಓಕೆ ಸರ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Skoda Rapid ಇದೆ ಸರ್. ಇದು ಡೀಟೇಲ್ಸ್. ಸರ್ ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ವೇರಿಯಂಟು 2021 ಮಾಡಲು, ಆಂಬಿಷನ್ ಪ್ಲಸ್ ಅಂತಾರೆ ಇದ್ರಿಗೆ. ಪೆಟ್ರೋಲ್ ಮ್ಯಾನ್ಯುವಲ್, 77,000 ನೋಡಿದೆ. ಸಿಂಗಲ್ ಓನರ್ ವೆಹಿಕಲ್, 1.2 ಟರ್ಬೋ ಚಾರ್ಜ್. ಇದು ಓಕೆ, ಇದು ಹೊಸ ಸೀಟ್ ಕವರ್ಸ್, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇನ್ಸ್ಟಾಲ್ಡ್ ಇದೆ. ವಿತ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ. ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು ನಮ್ಮ ಹತ್ರ 6,50,000. ಕಸ್ಟಮರ್ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ ಅಂತಿದ್ದು. 6,50,000 ಡೈರೆಕ್ಟ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. ಸಿಂಗಲ್ ಓನರ್. ಸಿಂಗಲ್ ಓನರ್. ವೀಕ್ಷಕರೇ, ನೆಕ್ಸ್ಟ್ ನೋಡಿ, ನಮ್ಮ ಮುಂದೆ ಒಂದು Hyundai i20 ಇದೆ. ಒಂದು ಸೆಕೆಂಡ್ ಜನ್ ಅಂತ ಹೇಳ್ಬೋದಾ ಸರ್? ಇದು ಸೆಕೆಂಡ್ ಜನ್ i20 ಅಂತಾನೆ ಹೇಳ್ಬೋದಾ? ಇಲ್ಲ ಸರ್ ಇದು ಎಲೈಟ್ 820. ಅದು ಸೆಕೆಂಡ್ ಜನರೇಷನ್. ಸೆಕೆಂಡ್ ಅಲ್ಲ, ಇದು ಬಂದು ಥರ್ಡ್ ಜನರೇಷನ್. ಓಕೆ, ಇದು ಡೀಟೇಲ್ಸ್ ಎಲ್ಲ ಸರ್. ಇದು 2016 ಪೆಟ್ರೋಲ್ ವೇರಿಯಂಟ್ ಬಂದು ಮ್ಯಾಗ್ನಾ ಪ್ಲಸ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಸರ್ ವೆಹಿಕಲ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 98,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಕಂಪ್ನಿ ಸರ್ವಿಸ್ ರೆಕಾರ್ಡ್ ಜೊತೆ ಸಿಗುತ್ತೆ ನಿಮಗೆ. ಇದನ್ನಲ್ಲೂ ಹೊಸ ಟೈರ್ಸ್ ಇದೆ. ಟೈರ್ಸ್ ಹಾಕಿ ಒಂದು 5,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ ಕಸ್ಟಮರ್. ವೈಟ್ ಕಲರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಇದು ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 5 lakh rupees. ಕಸ್ಟಮರ್ ಮುಂದೆ ಬಂದರೆ ನೆಗೋಷಿಯಬಲ್ ಮಾಡ್ಕೊಡೋಣ. 5 lakhs ಹೇಳ್ತಾ ಇದ್ದೀರಾ? 5 lakh rupees. ಓಕೆ ಸರ್. ವೀಕ್ಷಕರೇ, ನೆಕ್ಸ್ಟ್ ನೋಡಿ, ನಮ್ಮ ಮುಂದೆ ಒಂದು Ford Figo ಇದೆ ಸರ್. ಇದು ಡೀಟೇಲ್. ಫೋರ್ಡ್ ಫಿಗೋ ಟೈಟಾನಿಯಮ್ ವೇರಿಯಂಟ್ ಬಂದು ಟೈಟಾನಿಯಮ್ ಟಾಪ್ ಎಂಡ್. ಇದು ಡೀಸೆಲ್. ನಂಬರ್ ಆಫ್ ಓನರ್ ಸಿಂಗಲ್ ಓನರ್. 45,000 ಕಿಲೋಮೀಟರ್ಸ್ ಓಡಿದೆ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಕಾರ್ ಕಂಡೀಷನ್ ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಮೈಲೇಜ್ ಜಾಸ್ತಿ ಬರುತ್ತೆ ಫೋರ್ಡ್ ಫಿಗೋನಲ್ಲಿ. ಯೂಶಲಿ ನಿಮಗೆ ಮೈಲೇಜ್ ಮಾಡೋರು ಫೋರ್ಡ್ ಫಿಗೋನಲ್ಲಿ ನಿಮ್ಗೆ ಜಾಸ್ತಿ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 45,000 ಕಿಲೋಮೀಟರ್ಸ್ ಓಡಿದೆ. ಗ್ರೇ ಕಲರು. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 3,10,000. 3,10,000 ಹೇಳ್ತಾ ಇದ್ದೀರಾ? ಓಕೆ, ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. ಎನಿ ಕಾರ್ ಇನ್ಕ್ವೈರಿ ಮಾಡಿದ್ರೆ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓ ಸೂಪರ್ ಸರ್. ಇದು ಡೀಸೆಲ್? ಡೀಸೆಲ್ ಸರ್. ಇದು ಡೀಸೆಲ್. ಸಿಂಗಲ್ ಓನರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು Ford Fiesta ಇದೆ, ಬ್ಲಾಕ್ ಕಲರ್ ಸರ್. ಇದು ಡೀಟೇಲ್ಸ್. ಫೋರ್ಡ್ ಫಿಯೆಸ್ಟಾ 2007 ಮಾಡಲ್. ಇದು FC ಟಿಲ್ 2028 ವರೆಗಿದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ನಿಮಗೆ ಲೆದರ್ ಅಪಾಲ್ಸ್ಟ್ರಿ ಇದೆ. EXI. ಇದು ಪೆಟ್ರೋಲ್ ಸೆಕೆಂಡ್ ಓನರ್. ಇದು 80,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು ಟಿಲ್ ನೋವು. ಸೊ ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು 1,80,000.
ನೆಗೋಷಿಯಬಲ್ ಮಾಡ್ಕೊಡೋಣ. ಕಸ್ಟಮರ್ ಯಾರು ಬಂದರೆ ನೆಗೋಷಿಯಬಲ್ ಆಗುತ್ತೆ. 1,80,000 ನೋಡಿ. ಪೆಟ್ರೋಲ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್. ಒಂದು ಸೆಡಾನ್ ವೆಹಿಕಲ್ ಇಲ್ಲ, ಫಸ್ಟ್ ಟೈಮ್ ಯೂಸರ್ಗೆ ಒಂದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಗಾಡಿನ. ನೆಕ್ಸ್ಟ್ ನೋಡಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಇನ್ನೊಂದು ವೈಟ್ ಕಲರ್. ಸರ್ ಇದು ಡೀಟೇಲ್. ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಇದು. ಡೀಸೆಲ್ ಆಟೋಮೆಟಿಕ್ ಸ್ಟೈಲ್ ಪ್ಲಸ್. ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಕಿಲೋಮೀಟರ್ ಬಂದು 98,000 ನೋಡಿದೆ. ವಿತ್ ಕಂಪ್ನಿ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ ಸರ್. ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು 5,50,000. ಫೈನಲ್ ಟು ಫೈನಲ್ ನಿಮಗೆ 5,40,000 ಮಾಡ್ಕೊಡ್ತೀನಿ ಸರ್. ಇದು 5,40,000ಗೆ ಮಾಡ್ಕೊಡ್ತೀನಿ ವಿತ್ 2 ಕೀಸು, ಕಂಪ್ರೆನ್ಸಿವ್ ಇನ್ಶೂರೆನ್ಸು, ಮ್ಯಾನ್ಯುವಲ್ ಬುಕ್ ಎಲ್ಲ ಇದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಮರ್ಸಿಡೀಸ್ ಬೆಂಜ್ ಇದೆ ಸರ್. ಇದು ಡೀಟೇಲ್ಸ್. ಇದು ಮರ್ಸಿಡೀಸ್ ಬೆಂಜು ಪೆಟ್ರೋಲು C200 ಕಂಪ್ರೆಸರು. ಇದು ನಂಬರ್ ಆಫ್ ಓನರ್ಸ್ ಬಂದು ಥರ್ಡ್ ಓನರ್ ಆಗಿದೆ. 50,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಇದು. ವಿತ್ ಸನ್ರೂಫು, ಲೆದರ್ ಅಪಲ್ಸ್ಟ್ರಿ, ಆಲ್ ಫೀಚರ್ಸ್ ಬರುತ್ತೆ ನಿಮಗೆ. ಪೆಟ್ರೋಲ್ ಇದು, ಪೆಟ್ರೋಲ್ ಆಟೋಮೆಟಿಕ್ ಸರ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದು 12,95,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 12,95,000. ಆಫ್ಟರ್ ಮಾರ್ಕೆಟ್ ತುಂಬ ಫಿಟ್ಮೆಂಟ್ಸ್ ಇದೆ. ಇದರಲ್ಲಿ ಅಲಾಯ್ಸು, ಎಕ್ಸಾಸ್ಟ್ ಇದೆ, ಕಾರ್ಬನ್ ಫೈಬರ್ ಸಿಸ್ಟಮ್ ಇದಿದೆ, ಮಿರರ್ ಇಂಡಿಕೇಟರ್ ಇದೆ. ಆಫ್ಟರ್ ಮಾರ್ಕೆಟ್ ತುಂಬ ಫಿಟ್ಮೆಂಟ್ಸ್ ಇದೆ. ಇಂಟ್ರೆಸ್ಟೆಡ್ ಇದ್ದರೆ ಪಿಂಗ್ ಮಾಡಿದ್ರೆ ನಿಮ್ಗೆ ಏನೇನು ಆಫ್ಟರ್ ಮಾರ್ಕೆಟ್ ಅದರಲ್ಲಿ ಪಾರ್ಟ್ಸ್ ಹಾಕಿದೆ ಎಲ್ಲ ನಾನು ಡೀಟೇಲ್ಸ್ ಕಳಿಸ್ತೀನಿ. ಸೊ ವೀಕ್ಷಕರೇ, ನೀವು ನೋಡಿದರೆ ಇವತ್ತು ಸ್ಟಾಕ್ಸ್ಗಳ ಬಗ್ಗೆ ನದೀಮ್ ಸರ್ ಅವರು ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರೂ ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾವಾಗಲೂ ಇದ್ದೇ ಇರ್ತಾರೆ, ಶೋರೂಮಲ್ಲೂ ಇದ್ದೇ ಇರ್ತಾರೆ. ಸಾರಿ. ಆ್ಯಂಡ್ ಬನ್ನಿ ಸರ್ ಹತ್ರ ಮಾತಾಡೋಣ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಫುಲ್ ವಿಡಿಯೋ ಮಾಡಿದ್ದಕ್ಕೆ ಅಲೋ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಬರೋಸ್ಕರ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್ ಆನ್ ಕಾಲು ನೀವು ಏನು ಡೀಟೇಲ್ಸ್ ಬೇಕಂದ್ರೆ ನಾವು ಕ್ಯಾಟ್ಲಾಗ್ ಇದೆ ನಮ್ಮದು. ಕ್ಯಾಟ್ಲಾಗ್ನಲ್ಲಿ ನಿಮಗೆ ಕಾರ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಇದು ಫರ್ದರ್ ಬೇರೆ ಬೇಕಲ್ಲ ಅಂದ್ರೆ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ನಿಮಗೆ ಪಿಂಗ್ ಮಾಡೋದು ವಾಟ್ಸಪ್ನಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ. ಓಕೆ ಸರ್. ಪರ್ಟಿಕ್ಯುಲರ್ ವೆಹಿಕಲ್ ಬಗ್ಗೆ ನಿಮ್ಗೆ ಏನಾದ್ರು ಇದೆ ಕಾರ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ, ಪ್ರೈಸಿಂಗ್ ಬೇಕಂದ್ರೆ ನೀವು ಕಾಲ್ ಮಾಡಿ ಡೀಟೇಲ್ಸ್ ಬೇಕಂದ್ರೆ ಕೊಡ್ತೀನಿ. ಓಕೆ ಸರ್. ಆ್ಯಂಡ್ ಟೇಬಲ್ ಮೇಲೆ ಡಿಸ್ಕೌಂಟ್ಸ್ ಅದನ್ನು ಹೇಳ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ ಫಸ್ಟಲ್ಲೇ. ನೆಗೋಷಿಯಬಲ್ ಇದೆ ಸರ್. ಆಲ್ ದ ಪ್ರೈಸ್ ಏನೇನು ಹೇಳಿದ್ದೀನಿ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾವುದು ಫೈನಲೈಸ್ ಪ್ರೈಸ್ ಯಾವುದೂ ಇಲ್ಲ? ಫೈನಲ್ ಪ್ರೈಸ್ ಯಾವುದು ಹೇಳಿಲ್ಲ ನಾವು. ಪರ್ಟಿಕ್ಯುಲರ್ ಕಸ್ಟಮರ್ ಆ ಕಡೆಗೆ ಇಂಟ್ರೆಸ್ಟೆಡ್ ಇದ್ದರೆ ನಾವು ಏನು ಪ್ರೈಸ್ ಇದೆ ಫೈನಲ್ ಪ್ರೈಸ್ ಮಾಡೋಣ. ಓಕೆ ಸರ್. ಡಾಕ್ಯುಮೆಂಟ್ಸ್ ಈಗ ಹೆಂಗಂದರೆ ಬೇರೆ ಕಡೆ ಏನಾದರೂ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದಾರೆ, ಅವ್ರಿಗೆ ಏನಾದರೂ ಸಾಫ್ಟ್ ಕಾಪಿ ಏನಾದರೂ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ವಾಟ್ಸಪ್ ಮಾಡಿದರೆ ಅದು ಯೂಸ್ಫುಲ್ ಆಗಿರ್ತಾ ಸರ್? ಈ ಲೋನ್ ಬಗ್ಗೆ ಏನಾದರೂ ಬೇಕಂದ್ರೆ? ಸರ್ ಲೋನ್ಗೆ ನಿಮಗೆ ನೀವು ಅದರ್ ಸ್ಟೇಟ್ನಲ್ಲಿ ಇದ್ರೂ ಅಂದ್ಕೊಳ್ಳಿ, ನೀವು ಇಲ್ಲಿಂದ ಒಂದು 500 ಕಿಲೋಮೀಟರ್ ಇದ್ದೀರಾ, ಧಾರವಾಡ ಹುಬ್ಳಿ ಆ ಕಡೆ ಇದ್ರೂ ನೀವು ಈ ಕಡೆ ಇಲ್ಲಿಂದಾನೇ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ನಿಮ್ಮ ಸಾಫ್ಟ್ ಕಾಪಿ ಎಲ್ಲ ಕಳಿಸಿದ ವಾಟ್ಸಪ್ನಲ್ಲಿ ನಿಮ್ಮ ಎಲಿಜಿಬಿಲಿಟಿ ನೋಡಿ ನಾವು ಹೇಳ್ತೀವಿ ಲೋನ್ ಆಗುತ್ತೆ ಇಲ್ಲ ಅಂತ ಯಾವಾಗ ಹೇಳಿ. ಓಕೆ. ಎಲಿಜಿಬಿಲಿಟಿ ಇಲ್ಲಾಂದರೆ ಅದು ಪರ್ಸನಲ್ ಲೋನ್ ಏನಾದರೂ ಅರೇಂಜ್ ಮಾಡಿ ಕೊಡ್ತೀರಾ ಸರ್ ಅವ್ರಿಗೆ? ಅದೇ ನಿಮ್ಮ ಸಿಬಿಲ್ ಮೇಲೆ ನಾವು ನೋಡ್ಬಿಟ್ಟು ನಿಮಗೆ ಎಷ್ಟು ಆಗುತ್ತೆ ಲೋನು ಅದು ನೀವು? ಹಾಂ ಹೇಳ್ತೀವಿ. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದೇ ನೀವು ನನಗೆ ಮಾಡುವ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಪವಿತ್ರನ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.